PM ಕಿಸಾನ್ 6,000 ಜಮಾ, ಒಂದಲ್ಲ ಎರಡಲ್ಲ 6,000 ಜಮಾ. ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಇದ್ದೀರಾ PM ಕಿಸಾನ್ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ವಿಡಿಯೋನ ಕೊನೆವರೆಗೂ ನೋಡಿ. PM ಕಿಸಾನ್ ಸಮ್ಮಾನ್ ನಿಧಿ ಹಣ ಜಮೆ ಆಯಿತು ಇವತ್ತು. ಖಂಡಿತವಾಗ್ಲೂ ಹೌದು. ತುಂಬ ಜನರಿಗೆ ಕೇಳಿದಾಗ ಶಾಕ್ ಆಗುತ್ತೆ. ತುಂಬ ಜನ ಹೇಳ್ತಾರೆ ನಂಬಲ್ಲ, ಅಂದರೆ ಇಲ್ಲ ಬಿಡಿ ಗುರು, ಏನು ಜಮೆ ಆಗುತ್ತೆ, ಸುಳ್ಳೋದು ಅಂತ ನೀವು ಹೇಳ್ತೀರಾ. ಇಲ್ಲ, ವಿಡಿಯೋನ ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದ್ರೆ ಮಾಡಿ, ಶೇರ್ ಮಾಡಿಲ್ಲ ಅಂದ್ರೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಯಾರಿಗೆ ಹಣ ಜಮೆ ಆಗುತ್ತೆ? PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ದಯವಿಟ್ಟು ಒಂದು ಬಾರಿ ಈ ವಿಡಿಯೋವನ್ನು ನೋಡಿ. ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದಿಷ್ಟು, ಈ ಒಂದು ಬಾರಿ ಈ ವಿಡಿಯೋವನ್ನು ನೋಡಿ, ಕೊನೆವರೆಗೂ ನೋಡಿ. ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ತುಂಬ ಜನ ಮಿಸ್ ಮಾಡ್ತೀರಾ. ಆ ರೀತಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೊನೆವರೆಗೂ ವಿಡಿಯೋವನ್ನು ನೋಡಿ. ಲೈಕ್ ಮಾಡಿಲ್ಲ ಅಂದ್ರೆ ಮಾಡಿ, ಶೇರ್ ಮಾಡಿಲ್ಲ ಅಂದ್ರೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇದೇ ಕೂಡಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಆಲ್ಮೋಸ್ಟ್ ಬ್ರೇಕಿಂಗ್ ನ್ಯೂಸ್. ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಹಣ ಜಮೆ ಆಗಿಲ್ಲ ಅಂತ. ಎಲ್ರಿಗೂ ಹಣ ಜಮೆ ಆಗಿದೆ, ಎಲ್ರಿಗೂ ಹಣ ಬಂದಿದೆ. ಆ್ಯಂಡ್ ಯಾರಿಗೆಲ್ಲ ಬಂದಿಲ್ಲ ದಯವಿಟ್ಟು ನಾನು ಹೇಳಿದ್ನಲ್ಲ, ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಒಂದಿಷ್ಟು ಜನ ಕೇಳಿದ್ರಿ, ಹಣ ಬಂದಿಲ್ಲ, ನಮ್ಗೆ ಹಣ ಬರೋದಿಲ್ಲ, ನಮ್ಗೆ ಗೊತ್ತಿದೆ, ನಮ್ಗೆ ಹಣ ಬರಲ್ಲ, ಸರ್ಕಾರ ಹಾಕ್ತಾ ಇಲ್ಲ, ಏನಿಲ್ಲ, ಇಲ್ಲಿ ನಯಾ ಪೈಸೆ ಕೂಡ ಸರ್ಕಾರ ಹಾಕಿಲ್ಲ ಇನ್ನೂ ಕೂಡ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಅಂದರೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಸರ್ಕಾರ ಹಾಕಿಲ್ಲ ಅಂದರೆ ಹಣ ಜಮೆ ಮಾಡಿಲ್ಲ ಅಂತಂದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು, ಅಂದರೆ ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ. ಎಲ್ರಿಗೂ ನಾ ಹೇಳುವಂಥದ್ದು ಇಷ್ಟೇ, ಏನು ಮಾಡಬೇಕು ಅದನ್ನು ನಾವಿಲ್ಲಿ ಮಾತಾಡಬೇಕಾಗ್ತದೆ. ಈಗ ಸರ್ಕಾರ ಹಣ ಹಾಕಿಲ್ಲ ಅಂದ ತಕ್ಷಣ ಅಯ್ಯೋ ಹಾಗೆ ಮಾಡುವ ಇಲ್ಲ, ಏನಿಲ್ಲ. ಡೆಫಿನೆಟಾಗಿ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಚಿಂತೆ ಮಾಡಬೇಕಾಗ್ತದೆ. ಬೇರೆದು ಬಿಟ್ಬಿಡಿ. ಆ್ಯಂಡ್ ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಇದು ಕೇಂದ್ರ ಸರ್ಕಾರದ ಯೋಜನೆ. ಎಲ್ರಿಗೂ ಗೊತ್ತಿದೆ, ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಎಲ್ರಿಗೂ ಕೂಡ ಗೊತ್ತಿದೆ ಇದು. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳಿದ್ದೀರಾ ನನ್ನ ಹತ್ರ, ಕೇಂದ್ರ ಸರ್ಕಾರದ ಯೋಜನೆ ಸರ್, ನೀವು ಗುಡ್ ನ್ಯೂಸನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಅಂತ ಎಲ್ಲರೂ ಕೂಡ ಹೇಳಿದ್ದೀರಾ. ನಾನು ಹೇಳುವಂಥದ್ದಿಷ್ಟೇ, ವೆಲ್ಕಮ್. ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತಾ, ಇದರೊಟ್ಟಿಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಹಾಗಾದರೆ ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಕುತೂಹಲ. ತುಂಬ ಜನ ಕೇಳ್ತಾ ಇದ್ದೀರಾ, ಹಣ ಬರಲ್ಲ ಗುರು, ಬಿಡು ಗುರು, ನಮ್ಗೆ ಗೊತ್ತಿದೆ ಹಣ ಬರಲ್ಲ ಅಂತ ಹೇಳ್ತೀರಾ. ಕೊನೆವರೆಗೂ ರೈತರು ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡಿ. ಆ್ಯಂಡ್ ಅದ್ರ ಬಗ್ಗೆ ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಲೈಕ್ ಮಾಡಿಲ್ಲ ಅಂದರೆ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸ್ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಒಟ್ಟು 6,000, 3,000 ಓಟೆ ಬರುತ್ತಾ ಅಥವಾ ಏನು ಕತೆ? ಅಂದರೆ ಒಟ್ಟು 6,000 ಹಣ ಜಮೆ ಆಗುತ್ತೆ ಅಂತ ಹೇಳಿದ್ದೀರಾ. ಆದರೆ ಯಾವಾಗ ಹಣ ಜಮೆ ಆಗುತ್ತೆ, 6,000 ಹೇಗೆ ಬರುತ್ತೆ ಅನ್ನುವಂಥದ್ದು ಒಂದಿಷ್ಟು ಜನ ಕೇಳ್ತಾ ಇರುವಂಥದ್ದು. ಅಂದರೆ 6,000 ಹೇಗೆ ಬರುತ್ತೆ ಅನ್ನುವಂಥದ್ದು ಒಂದಿಷ್ಟು ಜನ ಕೇಳುವಂಥದ್ದು. ನಾನೆಲ್ಲರಿಗೂ ತಿಳಿಸ್ಕೊಡ್ತೀನಿ 6,000 ಹೇಗೆ ಬರುತ್ತೆ, ಯಾರಿಗೆ ಬರುತ್ತೆ, ಏನು ಕತೆ ಅನ್ನುವಂಥದ್ದನ್ನು ತುಂಬ ಜನ ಕೇಳ್ತೀರಾ. ಅಂದರೆ ತಪ್ಪಲ್ಲ, ನೀವು ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಒಳ್ಳೆಯದೇ. ಆ್ಯಂಡ್ ತಪ್ಪಲ್ಲೂ ಅಲ್ಲ. ಯಾಕಂತಂದರೆ ಆಲ್ಮೋಸ್ಟ್ ನೀವೆಲ್ಲರೂ ಕೇಳ್ತಿರುವಂಥದ್ದು ತುಂಬ ಒಳ್ಳೆಯ ವಿಚಾರ. ಆ್ಯಂಡ್ ನಿಮಗೆ ತಿಳಿಸ್ಕೊಡ್ತೀನಿ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಯಾರಿಗೆ ಹಣ ಜಮೆ ಆಗುತ್ತೆ ಇದು ತುಂಬ ಮುಖ್ಯ. ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಬರುತ್ತೆ, ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸಿಂಪಲ್ಲಾಗಿ ಯಾರು ರೇಷನ್ ಕಾರ್ಡನ್ನು ಹೊಂದಿದ್ದೀರಾ, ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅಂಥವರಿಗೆ ಫಿಕ್ಸ್ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ. ಯಾಕಂತಂದರೆ ರೇಷನ್ ಕಾರ್ಡ್ ಹೊಂದಿದವರಿಗೆ ಯಾಕೆ ಬರುತ್ತೆ, ರೇಷನ್ ಕಾರ್ಡ್ ಇಲ್ಲದೆ ಇದ್ದವ್ರು ಏನು ಮಾಡುವಂಥದ್ದು ಅಂತ ನೀವು ಕೇಳ್ತೀರಾ. ಇಲ್ಲ, ಖಂಡಿತವಾಗ್ಲೂ ನಾನು ಹೇಳ್ತೀನಿ ಕೇಳಿ. ರೇಷನ್ ಕಾರ್ಡ್ ಇಲ್ಲದೆ ಇರುವವರಿಗೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ರೇಷನ್ ಕಾರ್ಡ್ ನಿಮಗೆ ಇಲ್ಲ ಅಂತಂದ್ರೂ ಕೂಡ ಬರುವಂಥ ಚಾನ್ಸ್ ಇದೆ. ಆದರೆ ರೇಷನ್ ಕಾರ್ಡ್ ಇರಲೇಬೇಕು. ಯಾಕಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಇದು. ರೇಷನ್ ಕಾರ್ಡ್ ಇದ್ದರೆ ಮಾತ್ರ ನಿಮ್ಗೆ ಹಣ ಬರುವಂಥದ್ದು ಅಂತಂದರೆ, ಇಲ್ಲ ಅಂತಂದರೆ ಹಣ ಬರಲ್ಲ. ಹಾಗಾಗಿ ರೇಷನ್ ಕಾರ್ಡ್ ಕಡ್ಡಾಯ. ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕೆ ಆಗಲ್ಲ. ಯಾವುದೇ ಒಂದು ಸ್ಕೀಮಲ್ಲೂ ಕೂಡ ನಿಮಗೆ ಅಪ್ಲಿಕೇಬಲ್ ಇರೋದಿಲ್ಲ. ಹಾಗಾಗಿ ರೇಷನ್ ಕಾರ್ಡ್ ಬೇಕೇ ಬೇಕು. ಯಾಕಂತಂದರೆ ರೇಷನ್ ಕಾರ್ಡ್ ನಿಮ್ಗೆ ಗೊತ್ತಿದೆ, ಇದನ್ನು ನಾನು ಹೇಳುವಂಥದ್ದಲ್ಲ. ಯಾಕಂತಂದರೆ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಏನೂ ನಡೆಯಲ್ಲ, ಅಂದರೆ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಏನೂ ಆಗಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಅದನ್ನು ನಾನು ಮತ್ತೊಮ್ಮೆ ಹೇಳುವಂಥದ್ದಲ್ಲ. ಹಾಗಾಗಿ ಈ ರೇಷನ್ ಕಾರ್ಡನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಬಳಸ್ಕೊಳ್ಳಿ. ಆ್ಯಂಡ್ ರೇಷನ್ ಕಾರ್ಡನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಬಳಸ್ಕೊಳ್ಳೋದಕ್ಕಿಂತ ಎಲ್ಲರೂ ಕೂಡ ರೇಷನ್ ಕಾರ್ಡನ್ನು ಮಾಡಿಸ್ಕೊಳ್ಳಿ, ಅದರಿಂದ ಬೆನಿಫಿಟನ್ನು ಪಡ್ಕೊಳ್ಳಿ. ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಇದನ್ನು ಬೆನಿಫಿಟನ್ನು ಪಡ್ಕೊಳ್ಳಿ, ಬೆನಿಫಿಟ್ಟಾಗಿ ಅದನ್ನು ಪಡ್ಕೊಳ್ಳಿ, ಅದನ್ನು ಬೆನಿಫಿಟ್ಟಾಗಿ ಇಟ್ಕೊಳ್ಳಿ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಎಲ್ಲರೂ ಕೂಡ ಈಗ ಹಣವನ್ನು ಪಡ್ಕೊಂಡು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಎಲ್ಲರೂ ಕೂಡ ಇದರಿಂದ ಬೆನಿಫಿಟನ್ನು ಪಡ್ಕೊಳ್ಬೋದು. ನಾನು ಹೇಳುವಂಥದ್ದು ಇಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ
ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಫಸ್ಟ್ ಒಂದು ಮಾಹಿತಿ. ಸೆಕೆಂಡ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ಸಿಂಪಲಾಗಿ ಒಂದು 5 ನಿಮಿಷದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಇಂದ ಎಕ್ಸ್ಪ್ಲೈನ್ ಮಾಡ್ತೀನಿ. ಬೆಳೆ ಪರಿಹಾರ ಹಣ ತುಂಬ ಜನ ಕೇಳಿದ್ದೀರ, ಇದ್ರ ಬಗ್ಗೆ ಕೇಳಿದ್ದೀರ. ಇದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ಕೂಡ. ಬೆಳೆ ಪರಿಹಾರ ಹಣ ಅಂತಂದರೆ ಏನು, ಇದನ್ನು 1-2 ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ. ಇದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಯೋಜನೆ. ಅಂದರೆ ಈಗ ಏನು ರೈತರಿಗೆ ಏನಾದರೂ ನಷ್ಟ ಪರಿಹಾರ ಆಗಿದ್ದರೆ, ಅಂದರೆ ನಷ್ಟವನ್ನು ಏನಾದರೂ ಅನುಭವಿಸ್ತಾ ಇದ್ದರೆ ಅಂತಂದರೆ ನಷ್ಟದಿಂದಾಗಿ ಏನಾದರೂ ಪ್ರಾಬ್ಲಮ್ನಲ್ಲಿ ಇದ್ದರೆ ಅದಕ್ಕೆ ನಿಮಗೆ ಕಾಂಪನ್ಸೇಷನನ್ನು ಕೊಡುವಂಥದ್ದು, ಅಂತಂದರೆ ಪರಿಹಾರವನ್ನು ಕೊಡುವಂಥದ್ದು. ಇದು ಸರ್ಕಾರದ ಒಂದು ಯೋಜನೆ, ಒಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಕೆಟ್ಟ ಯೋಜನೆ ಅಲ್ಲ, ಒಳ್ಳೆಯ ಯೋಜನೆ, ಒಂದು ಬೆಸ್ಟ್ ಯೋಜನೆ. ನೀವು ಏನಾದರೂ ಬೆಳೆಯಲ್ಲಿ ಟೊಮೊಟೊ ಆಗಿರ್ಬೋದು ಅಥವಾ ಏನೋ ಒಂದು ಬೆಳಿತೀರ, ಆಲೂಗಡ್ಡೆ ಆಗಿರ್ಬೋದು, ಏನೋ ಒಂದು ಬೆಳಿತೀರ, ಭತ್ತ ಆಗಿರ್ಬೋದು ಅಥವಾ ಏನೋ ನೀವು ಬೆಳಿತೀರ ಅಂತಂದಾಗ ಅದಕ್ಕೆ ಸರಿಯಾದ ಒಂದು ಪ್ರೈಸ್ ಸಿಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ಅದೇನಾದರೂ ಬರ ಬಂದು ಅಥವಾ ಏನೋ ಒಂದು ಮಳೆ ಹೆಚ್ಚಾಗಿ ಅಥವಾ ಬೆಳೆ ಹಾನಿ ಆದರೆ, ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್. ಈಗ ನೀವು ಫಸ್ಟ್ ಆಫ್ ಆಲ್ ತುಂಬ ಜನ ಕೇಳಿಸ್ಕೊಳ್ಳಲ್ಲ, ಆಮೇಲೆ ಹೇಳ್ತೀರಾ ಸರ್ ನಮ್ಗೆ ಗೊತ್ತಾಗಿಲ್ಲ, ಏನೂ ಗೊತ್ತಾಗಿಲ್ಲ ಸರ್ ಅಂತ. ಕೇಳಿಸ್ಕೊಳ್ಳಿ. ಈಗ ಸರ್ಕಾರದಿಂದ ಅದಕ್ಕೆ ಬೆನಿಫಿಟನ್ನು ಸರ್ಕಾರ ಕೊಡುವಂಥದ್ದು. ಅಂತಂದರೆ ಈಗ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ನಿಮಗೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅದರಿಂದ ಹಣ ಜಮೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಆ್ಯಂಡ್ ನಾನೆಲ್ರಿಗೂ ಹೇಳುವಂಥದ್ದಿಷ್ಟೇ, ಸರ್ಕಾರ ಇದನ್ನು ಖಂಡಿತವಾಗ್ಲೂ ಇನ್ನೂ ಜಾಸ್ತಿ ಮಾಡಬೇಕು ಹಣವನ್ನು. ಯಾಕಂತಂದರೆ ಈಗ ನಿಮ್ಮದು ಬೆಳೆ ಹಾನಿ ಪರಿಹಾರ ತುಂಬ ಒಳ್ಳೆಯ ಒಂದು ಯೋಜನೆ. ಬೆಳೆ ಹಾನಿ ಆಗಿರೋದಕ್ಕೆ ಅದಕ್ಕೆ ಸರ್ಕಾರ ಪರಿಹಾರವನ್ನು ಕೊಡುವಂಥದ್ದು. ನಾನು ಹೇಳುವಂಥದ್ದಿಷ್ಟೇ, ಇದು ತುಂಬ ಒಂದು ಒಳ್ಳೆಯ ವಿಚಾರ. ಆ್ಯಂಡ್ ಸರ್ಕಾರ ಇದಕ್ಕೆ ಇನ್ನೂ ಕೂಡ ಮುತುವರ್ಜಿಯನ್ನು ವಹಿಸುವಂಥದ್ದು ತುಂಬ ಒಳ್ಳೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಇದಾದ ಮೇಲೆ ಒಂದಿಷ್ಟು ಜನ ಕೇಳಿದ್ರಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಒಂದಿಷ್ಟು ಜನ ಹೇಳಿದ್ರಿ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ. ಎಲ್ಲರೂ ಕೂಡ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಬೋದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಂದೆರಡು ವಿಚಾರ ಅಲ್ಲ. ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಿದೆ ನಿಮಗೆ. ಯಾರೂ ಕೂಡ ವರಿ ಮಾಡ್ಕೊಳ್ಬೇಡಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸ್ಕೊಡ್ತೀನಿ ನಾನು. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನನಗೆ ತಿಳಿಸ್ಕೊಡಿ. ನಾನು ನೋಡ್ತೀನಿ, ಅದನ್ನು ನೋಡಿ ನನಗೆ ರಿಪ್ಲೈಯನ್ನು ಕೊಡ್ತೀನಿ. ನೀವು ನಿಮ್ಗೆ ಏನಾದರೂ ಈ ಒಂದು ಸ್ಕೀಮ್ಸ್ಗಳಲ್ಲಾಗಿರ್ಬೋದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದನ್ನು ನನಗೆ ತಿಳಿಸ್ಕೊಡಿ. ಏನು ಬಂದಿಲ್ಲ ಹೇಗೆ ಅದೆಲ್ಲ ಓಕೆ, ಆದರೆ ಇದನ್ನು ಬಿಟ್ಟು ಏನಾದರೂ ಪ್ರಾಬ್ಲಮ್ ಇದ್ದರೆ ತಿಳಿಸ್ಕೊಡಿ. ಆ್ಯಂಡ್ ಬಂದಿಲ್ಲ ಅಂತಂದ್ರೂ ಕೂಡ ಕಮೆಂಟ್ ಮಾಡಿ, ಯಾಕಂತಂದರೆ ಅದು ಸರ್ಕಾರಕ್ಕೆ ಗೊತ್ತಾಗಲಿ. ಆ್ಯಂಡ್ ಸರ್ಕಾರ ನೋಡಿ ಅದಕ್ಕೆ ರಿಪ್ಲೈ ಮಾಡ್ತಾರೆ, ಏನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ, ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಕಮೆಂಟನ್ನು ಮಾಡ್ಕೊಳ್ಳಿ. ಇನ್ನು ಒಂದು ವಿಚಾರ, ಲಾಸ್ಟ್ ಲೈನ್ ನಾನು ಹೇಳುವಂಥದ್ದು, ಯಾವಾಗಲೂ ಹೇಳುವಂಥದ್ದು, ನಾನು ಲಾಸ್ಟಿಗೆ ಒಂದು ಮೋಟಿವೇಶನನ್ನು ಕೊಡ್ತೀನಿ. ನಿಮ್ಮ ಲೈಫಲ್ಲಿ ನೀವು ಏನೋ ಒಂದು ಮಾಡಬೇಕಂತಿದ್ದೀರಾ ಅಂತಂದರೆ ಮಾಡಿ ಸ್ನೇಹಿತರೆ, ಅದನ್ನು ಅಲ್ಲಿಗೆ ಬಿಡಬೇಡಿ, ಮಾಡಿ. ನಾನು ಹೇಳುವಂಥದ್ದು ಇಷ್ಟೇ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡನ್ನು ಇಟ್ಕೊಳ್ಳಿ. ಆ್ಯಂಡ್ ಈಗ ನೀವು ಯಾವುದೋ ಒಂದು ಸ್ಕೀಮಲ್ಲಿ ಹಣ ಸಿಕ್ಕಿಲ್ಲ ಅಂತಂದಾಗ ಅಯ್ಯೋ ನಮಗಾಗಲ್ಲ ಬೇಡ ಅನ್ನುವಂಥದ್ದಲ್ಲ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಯಾವುದನ್ನು ಕೂಡ ಎಲ್ಲೂ ಕೂಡ ಮಧ್ಯದಲ್ಲಿ ಬಿಡಬಾರ್ದು. ಆ್ಯಂಡ್ ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿರಬೇಕು. ಆ್ಯಂಡ್ ನಾವು ಅದನ್ನ ಬೆಳೆಸ್ಕೊಳ್ಬೇಕಂತ ಹೇಳ್ತಾ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತೊಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಾನು ಹೇಳುವಂಥದ್ದಿಷ್ಟೇ, ಇನ್ನೊಂದು ಜಸ್ಟ್ ವಿಚಾರ, ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡಿ. ಅದನ್ನೆಲ್ಲದನ್ನು ಕೂಡ ಕ್ಲಿಯರಾಗಿ ಮಾಡ್ಕೊಳ್ತೀರಾ ಅಂತಂದರೆ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಸಿಗೋಣ ಸ್ನೇಹಿತರೆ. ಆ್ಯಂಡ್ ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿಲ್ಲ ಅಂದರೆ ತುಂಬ ಜನ ಕಮೆಂಟ್ ಮಾಡಿಲ್ಲ.
ಅದನ್ನು ನೋಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಸರ್ಕಾರಕ್ಕೆ ಗೊತ್ತಾಗಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿಲ್ಲ ಅಂದರೆ ಸರ್ಕಾರಕ್ಕೆ ಏನೂ ಕೂಡ ಗೊತ್ತಾಗಲ್ಲ. ಹಾಗಾಗಿ ಸರ್ಕಾರಕ್ಕೆ ನೀವು ಗೊತ್ತಾಗಬೇಕಂತಂದರೆ ಕಮೆಂಟನ್ನು ಮಾಡಲೇಬೇಕಾಗ್ತದೆ. ಮ್ಯಾಂಡೇಟ್ರಿ, ನಾನು ಹೇಳುವಂಥದ್ದು ಇಷ್ಟೇ, ಇದು ವೆರಿ ವೆರಿ ಮ್ಯಾಂಡೇಟ್ರಿ, ಅಂದರೆ ಕಡ್ಡಾಯವಾಗಿ ಅದನ್ನು ಸರ್ಕಾರಕ್ಕೆ ಗೊತ್ತಾಗುವ ಹಾಗೆ ಮಾಡುವ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ಲೈಕ್ ಮಾಡ್ಕೊಳ್ಳಿ.